ಆತ್ಮೀಯ ಸ್ನೇಹಿತರೆ, ಇವತ್ತು ಆಧುನಿಕ ಪದ್ಧತಿಯಲ್ಲಿ ಒಂದಾದ ಎಲ್-ರಾಡ್ ಮೆಥಡ್, ಇದನ್ನು ಈಗಲೂ ಮುಂದುವರೆದ ರಾಷ್ಟ್ರಗಳಾದ ಅಮೇರಿಕ, USA ಅಲ್ಲೆಲ್ಲ ಈಗಲೂ ಸಹ ಎಲ್-ರಾಡನ್ನು ಬಳಸಿ ನೀರಿನ ಸೆಲೆಗಳನ್ನು ಪತ್ತೆ ಹಚ್ಚೋದನ್ನು ಈಗಲೂ ಪ್ರಸ್ತುತ ನಾವು ಕಾಣಬಹುದಾಗಿದೆ. ಕೆಲವರು ನನಗೆ ಸಾಕಷ್ಟು ಕಮೆಂಟ್ಗಳನ್ನು ಮಾಡಿದರು. ಸರ್, ಎಲ್-ರಾಡನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಬಳಸಿದರೆ ನಮಗೆ ಉತ್ತಮವಾದ ನೀರಿನ ಸೆಲೆಗಳನ್ನು ಪತ್ತೆ ಹಚ್ಚಬಹುದು, ಅದಕ್ಕೊಂದು ಸಿಂಪಲ್ ಆದ ಎಕ್ಸ್ಪ್ಲನೇಷನ್, ಒಂದು ವಿಡಿಯೋವನ್ನು ನೀವು ಮಾಡಬೇಕು ಅಂತ ಕೇಳ್ಕೊಂಡಿದ್ರು. ಹೆಚ್ಚು ಫೋನ್ಗಳನ್ನು ಸಹ ಮಾಡಿದರು. ಅವರಿಗೋಸ್ಕರ ಅಥವಾ ಹೊಸದಾಗಿ ಕಲಿತಕ್ಕಂಥ ಎಲ್-ರಾಡನ್ನು ಯಾವ ರೀತಿ ಬಳಸಬೇಕು, ಎಲ್-ರಾಡಿಂದ ನಾವು ಯಾವ ರೀತಿಯ ನೀರಿನ ಸೆಲೆಗಳನ್ನು ಪತ್ತೆ ಹಚ್ಚಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಪಾಯಿಂಟ್ ಟು ಪಾಯಿಂಟ್ ವಿಷಯಗಳನ್ನು ತಿಳಿಸ್ತಾ ಹೋಗ್ತೀನಿ. ಮೊದಲು ನೋಡಿ, ಇಲ್ಲಿ ಇದು ಒಂದು ಜಮೀನು ಅಂತ ಅಂದ್ಕೊಳ್ಳಿ, ಅಥವಾ ಪಾಯಿಂಟ್ ಮಾಡತಕ್ಕಂಥ ಜಾಗ. ಈಸ್ಟ್, ವೆಸ್ಟ್, ಸೌತ್, ನಾರ್ತ್. ನಾವು ಮೊದಲಿಗೆ ಯಾವ ದಿಕ್ಕಿನಿಂದನಾರು ಪ್ರಾರಂಭ ಮಾಡುವುದು. ಅದೇನು ಈ ದಿಕ್ಕಿನಿಂದನೇ ಮಾಡಬೇಕು, ಆ ದಿಕ್ಕಿನಿಂದನೇ ಪ್ರಾರಂಭ ಮಾಡಬೇಕು, ಈ ದಿಕ್ಕಿನಿಂದ ಪ್ರಾರಂಭ ಮಾಡಬೇಕು ಅನ್ನೋ ಪದ್ಧತಿ ಯಾವುದೂ ಇಲ್ಲ. ನಾವು ಎಲ್-ರಾಡನ್ನು ಪೊಸಿಷನ್ ಟೈಪ್ನಲ್ಲಿ ಹೆಂಗೆ ಅಂದರೆ, ಈ ಥರ ನಮ್ಮ ಕೈಯಲ್ಲಿ, ಎರಡೂ ಕೈಯಲ್ಲಿ ಹಿಡ್ಕೊಂಡು ಇಲ್ಲಿಂದ ನಾವು ನಡೆಯೋದಕ್ಕೆ ಶುರು ಮಾಡಿದರೆ, ಈ ಥರ ಇಲ್ಲಿಂದ ನಡ್ಕೊಂಡು ನಡೀತಾ ಇದ್ದರೆ, ಎಲ್ಲೋ ಒಂದು ಕಡೆ ಈ ರಾಡ್ ಈ ಥರ ಪ್ರತಿಕ್ರಿಯೆಯನ್ನು ನೀಡ್ತೈತೆ. ಹಿಂಗೆ ತೋರಿಸಿದ್ರೆ ಏನಂತ ತಿಳ್ಕೋಬೇಕು ಅಂದರೆ, ನೀರಿನ ಸೆಲೆ ಈ ಕಡೆ ಹರಿವು ಇದೆ. ನಾವಿಲ್ಲಿನ್ನು ಹೋಗ್ತಾ ಇದ್ದಂಗೆಲ್ಲ ಈ ಥರ ತೋರಿಸ್ತು. ಹಾಗಾದರೆ ಅದು ನೀರಿನ ಸೆಲೆಯು ಹೇಗೆ? ಇದು ಹಿಂಗೆ ತೋರಿಸಿದೆಯಲ್ಲ, ಇಲ್ಲಿ ಏನಿರ್ಬೋದು, ನೀರಿನ ಸೆಲೆನೋ ಮತ್ತಿನ್ನೇನು ಅನ್ನೋದನ್ನು ಯಾವ ಥರ ನಾವು ಖಾತ್ರಿ ಮಾಡ್ಕೋಬೇಕಪ್ಪ ಅಂದರೆ, ಈ ಥರ ತೋರಿಸಿದ ಇದಕ್ಕೆ ಒಂದು ಮಾರ್ಕಿಂಗನ್ನು ಮಾಡ್ಕೊಳ್ಳಿ. ಈ ಕಡೆ ಮಾರ್ಕಿಂಗ್ ಆಯಿತಾ? ನಂತರ ಅದರ ವಿರುದ್ಧ ದಿಕ್ಕಿನಿಂದ ಅದೇ ಸರ್ಚ್ ಪೊಸಿಷನ್ನಲ್ಲಿ ಬಂದರೆ, ಸಪೋಸ್ ಆ ಕಡೆಯಿಂದ ಬರ್ತಾ ಇದ್ದಾಗ ರಾಡ್ ಈಗ ಈ ಕಡೆ ಟರ್ನ್ ಆಯಿತು. ಅಲ್ಲಿಗೊಂದು ಮಾರ್ಕಿಂಗನ್ನು ಮಾಡಿಕೊಳ್ಳಿ. ಮತ್ತು ಈ ಕಡೆಯಿಂದ ಬೇಕಾದ್ರೆ ಪುನಃ ಪ್ರಯತ್ನ ಮಾಡಿ ನಾವು ಮಾರ್ಕಿಂಗ್ ಮಾಡಿರ್ತಕ್ಕಂಥ ರಾಡ್ ಕಟ್ ಆಗ್ತದಾ ಪರೀಕ್ಷೆ ಮಾಡ್ಕೊಳ್ಳಿ. ಬೇಕಾದ್ರೆ ಪರೀಕ್ಷೆ ಮಾಡಿಕೊಂಡು ಇನ್ನೊಂದು ಸತಿ ಕನ್ಫರ್ಮ್ ಮಾಡ್ಕೊಳ್ಳಿ ಈ ಎಡ್ಜನ್ನು. ಮತ್ತು ಈ ಕಡೆಯಿಂದ ಆ ಲೈನ್ ಕಡೆಗೆ ಬಂದಾಗ ರಾಡ್ ಈ ಕಡೆ ಮತ್ತೆ ಪ್ರತಿಕ್ರಿಯೆಯನ್ನು ನೀಡ್ತು ಅಂತ ಇಟ್ಕೊಳ್ಳಿ. ಅಲ್ಲಿ ಬಂದು ಇದನ್ನು ಗುರ್ತು ಮಾಡ್ಕೊಳ್ಳಿ. ಎರಡು ಎಡ್ಜ್. ಯಾವುದೇ ಒಂದು ನೀರಿನ ಸೆಲೆಗೆ ಎರಡು ದಂಡೆಗಳು, ಇದು ಈ ಕಡೆ ಒಂದು ದಂಡೆ, ಈ ಕಡೆ ಒಂದು, ಇದರ ಮಧ್ಯೆ ನೀರಿನ ಹರಿವು, ಈ ಥರ ಹರಿವು ಇರ್ತದೆ. ಇದು ಈ ಸೆಲೆ
ಆ ಜಮೀನಿನ ಪೂರ್ಣ ಹಾದು ಹೋಗಿದೆಯಾ ಚೆಕ್ ಮಾಡ್ಕೋಬೇಕು. ಮತ್ತು ಇಲ್ಲಿಂದ ಬಂದು ಚೆಕ್ ಮಾಡಿದರೆ ಮತ್ತೆ ಇಲ್ಲಿ ಸಿಕ್ತು ರಾಡ್, ನಮ್ಮ ರಾಡ್ ಪ್ರತಿಕ್ರಿಯೆ ನೀಡ್ತಂದರೆ ಆ ಒಂದು ಗೆರೆಯನ್ನು ಹಾಕೊಂಡು ಎಲ್ಲಿಂದ ಎಲ್ಲಿಗೆ ಹೋಗಿದೆ ಈ ಲೈನ್, ಮತ್ತು ಈ ಕಡೆಯಿಂದ ಬಂದು ಪರೀಕ್ಷೆಯನ್ನು ಮಾಡಿಕೊಂಡ್ರೆ ಕೊನೆಗೆ ಇದು ಹೀಗೆ ಹಾದು ಹೋಗಿದೆ. ಇಲ್ಲಿಂದ ಮತ್ತೆ ಪರೀಕ್ಷೆ ಮಾಡಿದರೆ ನಮಗೆ ಈ ಎರಡೂ ಎಡ್ಜ್ಗಳು ಸಿಗ್ತಾ ಹೋಗಬೇಕು. ಆವಾಗ ಇದು ಒಂದು ನೀರಿನ ಒಂದು ಸೆಲೆ ಅಂತ ನಾವು ಗುರುತು ಮಾಡ್ಕೋಬೇಕಾಗುತ್ತೆ. ನಂತರ ಇದು ಒಂದು ಸೆಲೆ ಪೂರ್ವದಿಂದ ಪಶ್ಚಿಮಕ್ಕೆ ಹಾದು ಹೋಗಿದೆ, ಒಂದು ಕನ್ಫರ್ಮ್ ಆಯಿತು ನಮಗೆ. ಹಾಗಾದರೆ ಮತ್ತೆ ಈ ಭೂಮಿಯಲ್ಲೇ ಮತ್ತೆ ಈ ಥರ ಮತ್ತೆ ಮುಂದುವರೆದು ಎಲ್ಲಾದರೂ ಮತ್ತೆ ರಾಡ್ ಇಲ್ಲಿ ಇದು ಕನ್ಫರ್ಮ್ ಆದ ಮತ್ತೆ ಬೇರೆ ಕಡೆ ಹುಡುಕಬೇಕು. ಮತ್ತು ಇನ್ಯಾವ ನೀರಿನ ಸೆಲೆಗಳು ಯಾವ ದಿಕ್ಕಿನಲ್ಲಿ ಯಾವ ಸಪೋಸ್ ಹಿಂಗೆ ಬರ್ತಾ ಇದ್ದಾಗ ಇಲ್ಲಿಗೆ ಬಂದು ಇಲ್ಲಿ ಮತ್ತೆ ರಾಡ್, ನಮ್ಮ ಕೈಯಲ್ಲಿರ್ತಕ್ಕಂಥ ರಾಡ್ ಹಿಂಗೆ ತೋರಿಸಿದರೆ ಅಲ್ಲಿ ಒಂದು ಎಡ್ಜನ್ನು ಗುರುತು ಮಾಡ್ಕೋಬೇಕು. ಮತ್ತು ಈ ಕಡೆಯಿಂದ ಆ ನಾವು ಗುರುತು ಮಾಡ್ಕೊಂಡಿರೋ ಗೆರೆ ಹತ್ತ ಬಂದಾಗ ನಮಗೆ ಎಲ್ಲಾದರೂ ಒಂದು ಕಡೆ ಮತ್ತೆ ಈ ಕಡೆಯಿಂದ ಇದಾದಾಗ ಮತ್ತೆ ಈ ಕಡೆ ರಾಡ್ ಪ್ರತಿಕ್ರಿಯೆಯನ್ನು ನೀಡ್ತು ಅಂತ ಅಂದ್ಕೊಳ್ಳಿ. ಈ ಕಡೆ ಒಂದು ಎಡ್ಜನ್ನು ಗುರುತು ಮಾಡ್ಕೋಬೇಕು. ಎಡ್ಜ್ ಮತ್ತೆ ಪುನಃ ಅದು ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಹೋಗಿದೆ, ಮತ್ತು ಈ ಥರ ಪರೀಕ್ಷೆಯನ್ನು ಮಾಡ್ಕೊಂಡು ನಾವು ಮುಂದುವರಿತಾ ಬಂದರೆ ಆ ಎಡ್ಜಿಗೆ ಬಂದಾಗ ಮತ್ತೆ ಎಡ್ಜ್ ಎಲ್ಲಿಂದ ಎಲ್ಲೋ ಮತ್ತು ಈ ಕಡೆಯಿಂದ ಬಂದಾಗ ಎಡ್ಜನ್ನು ಗುರ್ತು ಮಾಡಿದ್ರೆ ಅದು ಈ ಲೈನಿನ ಮೂಲಕ ಹಾದು ಹೋಗಿರೋದು ನಿಮಗೆ ಗೊತ್ತಾಗ್ತದೆ. ಈಗ ಈ ಥರ ನಾವು ಭೂಮಿಯನ್ನು ಸುತ್ತುಗಟ್ಟೋದ್ರಿಂದ ರಾಡನ್ನು ಹಿಡ್ಕೊಂಡು ಸುತ್ತುಗಟ್ಟೋದ್ರಿಂದ ನಮಗೆ ವೇಯ್ನನ್ನು ಇದರಲ್ಲಿ ನೀರಿನ ಹರಿವು ಅದರ ಮಧ್ಯದಲ್ಲಿ ನೀರಿನ ಹರಿವು ಇರ್ತದೆ. ರಾಡು ಆ ಎಡ್ಜಿಗೆ ಬಂದಾಗ ಡೈರೆಕ್ಷನನ್ನು ಕೊಡ್ತದೆ. ನಾವು ಎಡ್ಜಿನಿಂದ ಮುಂದೆ ಹೋದಾಗ ಈ ಎರಡೂ ಎಡ್ಜ್ಗಳ ಮಧ್ಯೆ ಹೋದಾಗ ರಾಡು ಕ್ರಾಸ್ ಆಗ್ತದೆ. ಯಾವ ಥರ ಈ ಥರ ಇಂಟು ಆಗ್ತದೆ. ಇಂಟು ಆದರೆ ನಾವು ಕರೆಕ್ಟ್ ಆ ಲೈನಿನ ಮೇಲೆ ಇದ್ದೇವೆ. ಇದು ಎಡ್ಜ್, ವಾಟರ್ ವೇಯ್ನಿನ ಎಡ್ಜ್ ಆಗಿರ್ತದೆ. ಇದರ ರೇಡಿಯೇಷನ್ ಇಲ್ಲಿ ನಮಗೆ ಗೊತ್ತಾಗ್ತಿರ್ತದೆ. ಎರಡು ಎಡ್ಜ್ಗಳಿದ್ರೆ ಮಾತ್ರ ನಾವು ಅದನ್ನು ನೀರಿನ ಸೆಲೆ ಅಂತ ಕಂಡಿರ್ತೀವಿ. ನೀರಿನ ಸೆಲೆ ಎಲ್ಲೋ ಒಂದು ಕಡೆ ಬಂದು ಸೃಷ್ಟಿ ಆಗಿರೋದಿಲ್ಲ, ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆವಾಗ ಭೂಮಿಯಲ್ಲಿ ಹಾದು ಹೋಗಿರಬೇಕು. ಇಲ್ಲಿ ಒಂದು ಸಿಕ್ಕಿದೆ, ಇದು ಆನಂತರ ನಾವು ನೀರಿನ ಮೇಲೆ ಆ ಮಾರ್ಕಿಂಗ್ ಮಾಡಿರ್ತಕ್ಕಂಥ ಇದರಲ್ಲಿ ನಮ್ಮ ರಾಡ್ನ ಪ್ರತಿಕ್ರಿಯೆ ಹೇಗಿರ್ತದೆ ಅಂದರೆ, ಈ ಎರಡು ಎಡ್ಜ್ಗಳ ಮಧ್ಯೆ ರಾಡನ್ನು ಹಿಡಿದು ನಾವು ಚಲಿಸಿದಾಗ ಈ ಕಡೆ ಎಡ್ಜಿಗೆ ನಮ್ಮ ಕಾಲು ರಾಡನ್ನು ಹಿಡಿದು ನಮ್ಮ ಕಾಲನ್ನು ಟಚ್ ಮಾಡಿದ್ರೆ ಈ ಎರಡೂ ರಾಡ್ಗಳು ಈ ಕಡೆ ಹಿಂಗೆ ತೋರಿಸ್ತವೆ. ಈ ಕಡೆ ಎಡ್ಜಿಗೆ ಎರಡೂ ರಾಡನ್ನು ನಮ್ಮ ಕೈಯಲ್ಲಿ ಪೊಸಿಷನ್ನಲ್ಲಿ ಇಟ್ಕೊಂಡು ಈ ಕಡೆ ಎಡ್ಜನ್ನು ತುಳಿದಾಗ ನಮ್ಮ ರಾಡ್ಗಳು ಈ ಕಡೆ ತೋರಿಸ್ತದೆ. ಹೀಗೆ ಬಂದು ಇಲ್ಲಿ ಮಧ್ಯದಲ್ಲಿ ಕ್ರಾಸ್ 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 ಮಧ್ಯದಲ್ಲಿ ಆ ಎರಡು ಎಡ್ಜ್ಗಳ ಮಧ್ಯದಲ್ಲಿ ರಾಡನ್ನು ಹಿಡ್ಕೊಂಡು ನಡೆದರೆ ಇಂಟು ಆಗ್ತಾ ಹೋಗ್ತದೆ. ಅದೇ ಎರಡೂ ಸೆಲೆಗಳು ಜಾಯಿಂಟ್ ಆಗಿರ್ತದಲ್ಲ, ಅಲ್ಲಿ ನಮ್ಮ ರಾಡು ಕ್ರಾಸ್ ಆಗೋದಿಲ್ಲ. ಈ ಜಾಯಿಂಟಲ್ಲಿ ಇಲ್ಲಿ ಎರಡೂ ರಾಡ್ಗಳು ನಮ್ಮ ಎರಡೂ ಕೈಯಿಂದ ಓಪನ್ ಆಗ್ತದೆ. ಓಪನ್ ಆಗಿ ಮತ್ತು ಈ ಕಡೆಯಿಂದ ಬಂದಾಗ ಈ ಎಡ್ಜಿಗಿನ್ನ ಹಿಂದೆ ಇದ್ದಾಗ ನಮ್ಮ ರಾಡ್ಗಳು
ಎರಡೂ ಕೈನಲ್ಲಿ ಓಪನ್ ಆಗ್ತದೆ. ಅಂದರೆ ಇಲ್ಲಿ ನಾವು ಜಂಕ್ಷನ್ನಿಗೆ ಬಂದಿದ್ದೇವೆ. ಮತ್ತು ಈ ಕಡೆಯಿಂದ ಬಂದು ನೋಡಿದರೆ ಈ ಕಡೆ ಎರಡೂ ರಾಡ್ಗಳು ಓಪನ್. ಅದೇ ಆ ಎಡ್ಜನ್ನು ದಾಟಿ ಈ ನಾವು ಎಕ್ಸಾಕ್ಟ್ ಸೆಂಟರ್ ಪಾಯಿಂಟಿಗೆ ಬಂದಾಗ ಮತ್ತೆ ರಾಡ್ಗಳು ಈ ಥರ, ಆವಾಗ ಇದನ್ನು ನಾವು ಸೆಂಟರ್ ಪಾಯಿಂಟ್ ಅಂತ ಗುರ್ತು ಮಾಡ್ಕೋಬೇಕಾಗ್ತದೆ. ಒಟ್ಟಾಗಿ ನಾವು ಹೇಳಬೇಕು ಅಂದರೆ ಯಾವುದೇ ಒಂದು ನೀರಿನ ಸೆಲೆ ಅಂತ ನಾವು ಕನ್ಫರ್ಮ್ ಮಾಡ್ಕೋಬೇಕಾದ್ರೆ ಇದರಲ್ಲಿ ಆ ವಾಟರ್ ವೇನಲ್ಲಿ ಎರಡೂ ಎಡ್ಜ್ಗಳನ್ನು ಗಮನವಿಟ್ಟು ಗುರ್ತು ಮಾಡ್ಕೊಂಡು ನಾವು ಮುಂದುವರಿಯಬೇಕಾಗ್ತದೆ. ಈ ಎರಡೂ ಎಡ್ಜ್ ಸಿಗಲಿಲ್ಲ ಒಂದು ಯಾವುದೇ ಒಂದು ಇದಕ್ಕೆ ಅಂದರೆ ಅದು ಇದರ ಲೈನನ್ನು ನೀವು ಬಿಟ್ಟು ಬಿಡಬೇಕಾಗ್ತದೆ. ಅದು ನೀರಿನ ಸೆಲೆ ಆಗಿರೋದ್ರಿಲ್ಲ. ಎರಡೂ ಎಡ್ಜ್, ಒಂದು ಲೈನಿಗೆ ಯಾವುದೇ ಒಂದು ನೀರಿನ ಲೈನ್ ಎರಡು ಎಡ್ಜ್ಗಳನ್ನು ಹೊಂದಿರ್ತದೆ. ಅದನ್ನು ನಾವು ಪರೀಕ್ಷೆ ಮಾಡಿ ಇದು ನೀರಿನ ಸೆಲೆಯೋ ಅಥವಾ ಇನ್ಯಾವುದೋ ಅನ್ನೋದನ್ನು ನಾವು ಕನ್ಫರ್ಮ್ ಮಾಡ್ಕೊಂಡು ಆ ಲೈನನ್ನು ಇಟ್ಕೋಬೇಕು. ಲೈನ್ ಈ ದಿಕ್ಕಿನಲ್ಲೂ ಸಿಗಬೇಕು, ಈ ದಿಕ್ಕಿನಲ್ಲೂ ಸಿಗಬೇಕು, ಈ ದಿಕ್ಕಿನಲ್ಲೂ ಸಿಗಬೇಕು. ಆವಾಗ ಈ ಎರಡೂ ಲೈನುಗಳು ಆ ಹೊಲದಲ್ಲಿ ಹಾದು ಹೋಗಿವೆ ಅನ್ನೋದು ನಮಗೆ ಖಾತ್ರಿ ಆಗ್ತದೆ. ಖಾತ್ರಿ ಆದಮೇಲೆ ಅದರಲ್ಲಿ ಸೆಂಟರ್ ಪಾಯಿಂಟನ್ನು ಗುರ್ತು ಮಾಡ್ಕೋಬೇಕಾಗುತ್ತೆ. ಈಗ ಈ ಲೈನ್ ಪೂರ್ವದಿಂದ ಪಶ್ಚಿಮಕ್ಕೆ ಹಾದು ಹೋಗಿದೆಯಲ್ಲ, ಈ ನಮಗೆ ಎಲ್ ರಾಡಿಂದ ಇದರ ಆಳ ಎಷ್ಟಿರ್ಬೋದು ಅಂತ ಯಾವ ಥರ ತಿಳ್ಕೊಬೇಕು ಅಂದರೆ, ಎಲ್ ರಾಡನ್ನು ಹಿಡಿದು ಪೊಸಿಷನ್ನಾಗಿ ಹಿಡ್ಕೊಂಡು ಪೊಸಿಷನ್ನಲ್ಲಿ ಹಿಡ್ಕೊಂಡು ನಾವು ಈ ದಿಕ್ಕಿಗೆ ಹೋದರೆ ಈ ವೇನ್ ಕಡೆಗೆ ಹೋಗಬಾರ್ದು. ವೇನಿಂದ ಹಿಂದೆ ಈ ದಿಕ್ಕಿಗೆ ನಡೆದಾಗ ಎಲ್ಲೋ ಒಂದು ಕಡೆ ರಾಡ್ ನಮಗೆ ಪ್ರತಿಕ್ರಿಯೆಯನ್ನು ನೀಡ್ತದೆ. ಆದರೆ ಇದು ಲೈನಲ್ಲ, ಆದರೂ ಈ ಲೈನಿನ ರೇಡಿಯೇಷನ್ ಪ್ರತಿಕ್ರಿಯೆ ನೀಡುತ್ತೆ. ಆವಾಗ ಇಲ್ಲಿಂದ ಇಲ್ಲಿಗೆ ಸುಮಾರು 10 ಅಡಿ, 20 ಅಡಿ, 30 ಅಡಿ ಎಷ್ಟಿದೆ ಅನ್ನೋದನ್ನು ನಾವು ಅಳತೆಯನ್ನು ಮಾಡಿಕೊಳ್ಳಿ. ಅಳತೆಯನ್ನು ಸಪೋಸ್ 10 ಅಡಿ ಬಂದರೆ ಈ ಕಡೆ ಆದರೆ 10 ಅಡಿ ಇರ್ತದೆ. 10 10 20 ಅಡಿ, 20 × 10 200 ಅಡಿ. 200 ಅಡಿ ಆಳದಲ್ಲಿ ಈ ಸೆಲೆ ಈ ಪಾಯಿಂಟಲ್ಲಿ ಲಭ್ಯವಾಗುತ್ತೆ. 200 ಅಡಿ ಆಳದಲ್ಲಿ ಈ ಸೆಲೆಯಲ್ಲಿ ನೀರು ಸಿಗೋ ಚಾನ್ಸಸ್ ಇರ್ತೈತೆ. ಸಪೋಸ್ 20 ಅಡಿ ದೂರ ಇತ್ತು ಇಲ್ಲಿಂದ ಇಲ್ಲಿಗೆ ಅಂದರೆ ಈ ಕಡೆ 20 ಲೆಕ್ಕ ಹಾಕೊಳ್ಳಿ. 20 20 40, 40 × 10 ಅಂದರೆ 400 ಅಡಿ ಆಳದಲ್ಲಿ, 400 ಅಡಿ ಆಳದಲ್ಲಿ ಈ ಸೆಲೆಯಲ್ಲಿ ನೀರು ಲಭ್ಯವಾಗತಕ್ಕಂಥ ಚಾನ್ಸಸ್ ಇರುತ್ತೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಸಪೋಸ್ 30 ಅಡಿ, 40 ಅಡಿ ಈ ಥರ ಎಷ್ಟು ಅಡಿ ದೂರಕ್ಕೆ ನಮಗೆ ರೇಡಿಯೇಷನ್ ಇಲ್ಲಿಂದ ಇಲ್ಲಿಗೆ ಸಿಗ್ತತೆ, ಈ ಎಡ್ಜಿಂದ ಸಿಗ್ತೈತೆ, ಅದನ್ನು ನೀವು ಎರಡೂ ಕಡೆ ಇಲ್ಲಿ 40 ಅಡಿ ಸಿಕ್ಕಿದ್ರೆ ಈ ಕಡೆ 40 ಅಡಿ ಇದೆ, ಇದರಿಂದ ಈ ಕಡೆ 40 ಅಡಿ ಲೆಕ್ಕ ಹಾಕ್ಕೋಬೇಕು. 40 40 80, 80 × 10 ಅಂದರೆ 800 ಅಡಿ ಆಳದಲ್ಲಿ ಈ ಸೆಲೆಯಲ್ಲಿ ನೀರು ಲಭ್ಯ. 800 ಅಡಿ ಆಳದ ಒಳಗೆ ಈ ಸೆಲೆಯಲ್ಲಿರ್ತಕ್ಕಂಥ ನೀರು ನಮಗೆ ಈ ಪಾಯಿಂಟಲ್ಲಿ ಲಭ್ಯವಾಗುತ್ತೆ ಅನ್ನೋದು ಒಂದು ಲೆಕ್ಕ ಸಿಗ್ತೈತಿ. ಸಪೋಸ್ ಈ ಸೆಲೆ ಈ ಜಾಯಿಂಟಿಗಿನ್ನ ಹಿಂದೆ ಈ ಕಡೆಯಿಂದ ಬರ್ತಾ ಇದ್ದ ಲೈನ್ ಈ ಜಾಯಿಂಟಿಂದ ಹಿಂದೆ ಅಂದರೆ ಈ ಸೆಲೆ ಇಲ್ಲಿಂದ ರೇಡಿಯೇಷನ್ ನೋಡಿದರೆ ಸಪೋಸ್ 15 ಬಂದಿತ್ತಾ, ಈ ಕಡೆ 15 ಲೆಕ್ಕ ಹಾಕ್ಕೊಳ್ಳಿ. 15 15 30 × 10 300 ಅಡಿ. 300 ಅಡಿಯಲ್ಲಿ ಈ ಸೆಲೆ ಸಪೋಸ್ 40 ಅಡಿ ಈ ಥರ ಕ್ಯಾಲ್ಕುಲೇಷನ್ ನೀವು ಮಾಡ್ಕೋಬೋದು. ಸಪೋಸ್ ನಮಗಿದೆಯಾ ಇಲ್ಲಿಂದ ಜಾಯಿಂಟ್ ಆಗಿದೆ, 3 ಲೈನ್ ಈ ಕಡೆ, 1 ಲೈನ್ ಈ ಕಡೆ ತೋರಿಸ್ತಾ ಇದೆ, ಇದು ಈ ಕಡೆ ಫ್ಲೋಯಿಂಗ್ ತೋರಿಸ್ತಾ ಇದೆ, ಬಟ್ ಈ ಕಡೆ ಔಟ್ಪುಟ್ ಹೊರಗಡೆ ತೋರಿಸ್ತಾ ಇದೆ. ಈ ಕಡೆ ಈ ಲೈನ್ ಈ ಜಾಯಿಂಟ್ ಬಿಟ್ಟು ಮುಂದೆ ಎರಡು ಎಡ್ಜಸ್ಸನ್ನು ಗುರ್ತು ಮಾಡ್ಕೊಂಡು ಈ ಥರ ನಾವು ರಾಡನ್ನು ಹಿಡ್ಕೊಂಡು ಹೋಗಿದ್ರೆ ಇಲ್ಲಿ ಎಲ್ಲೋ ಒಂದು ರೇಡಿಯೇಷನ್ ನಮಗೆ ಗೊತ್ತಾಗುತ್ತೆ. ಇದು ರೇಡಿಯೇಷನ್ ಲೈನ್ ಅಷ್ಟೇ, ಯಾವುದೇ ನೀರಿನ ಸೆಲೆ ಅಲ್ಲ.
ಇಲ್ಲಿ ಬೇಕಾದ್ರೆ ಈ ಕಡೆಯಿಂದ ಬಂದು ನೋಡಿದರೆ ಅದೇ ಗೆರೆಗೆ ಕಟ್ ಆಗ್ತದೆ, ಇಲ್ಲಿ ಎಡ್ಜಸ್ ಸಿಗೋದಿಲ್ಲ. ನೀವು ಇದು ರೇಡಿಯೇಷನ್ನ ಏನು ಲೈನ್ ಅಂತ ಹೆಂಗೆ ಕನ್ಫರ್ಮ್ ಮಾಡ್ಕೋಬೋದಪ್ಪ ಅಂದರೆ, ಇಲ್ಲಿ ರಾಡ್ ತೋರಿಸಿದ್ರೆ ಇದು ಇಲ್ಲಿಂದ ಇಲ್ಲಿಗೆ ಇರತಕ್ಕಂಥ ರೇಡಿಯೇಷನ್ ಆಗಿರುತ್ತೆ. ಸಪೋಸ್ ಇದು 45 ಅಡಿ ಇದ್ದರೆ ಈ ಕಡೆ 45 ಅಡಿಗೆ ರೇಡಿಯೇಷನ್ ಸಿಗುತ್ತೆ. ಅಲ್ಲಿಗೆ 45 90 90 ಇಂಟು 10 900 ಅಡಿ. ಇಲ್ಲಿ 900 ಅಡಿವರೆಗೆ, 0ಯಿಂದ 900 ಅಡಿವರೆಗೆ ಈ ಪಾಯಿಂಟಲ್ಲಿ ನೀರು ಆಗ್ತಕ್ಕಂಥ ಚಾನ್ಸಸ್ ಇರ್ತಿದೆ ಅಂತ ನಾವು ಅಂದಾಜಿಸ್ಬೋದು. ಇದು ಎಲ್ ರಾಡ್ ಥಿಯರಿ. ಎಲ್ ರಾಡ್ನಲ್ಲಿ ಇಷ್ಟು ಮೆಥಡಿಂದ ಇಷ್ಟು ಅಂಶವನ್ನು ಗಮನಿಸಿ ಪಾಯಿಂಟ್ ಮಾಡೋದ್ರಿಂದ ಆದಷ್ಟು 80ರಿಂದ 90% ಸಕ್ಸಸ್ ರೇಟನ್ನು ನಾವು ಕೊಡ್ಬೋದು. ಅದನ್ನು ಬಿಟ್ಟು ಎಲ್ಲಿ ತಿರುಗುತ್ತೆ ಅಲ್ಲೆಲ್ಲ ಪಾಯಿಂಟನ್ನು, ಯಾವುದೇ ಒಂದು ವಾಟರ್ ವೇನಿಗೆ 2 ಎಡ್ಜ್ ವೆರಿ ಇಂಪಾರ್ಟೆಂಟ್. ಆ ಎಡ್ಜ್ಗಳನ್ನು ಗಮನಿಸಿ ಅಲ್ಲಿಂದ ಸಪೋಸ್ ಈ ಎಡ್ಜನ್ನು ಗಮನಿಸಿದ್ದು ನಾವು ಎಡ್ಜನ್ನು ಹಿಡ್ಕೊಂಡು ನಾವು ಸೆಂಟ್ರ್ ಪಾಯಿಂಟ್ಗೆ ಹೋಗೋದು ಹೆಂಗೆ? ಸಪೋಸ್ ಎಲ್ ರಾಡಿಂದ ಈ ಥರ ನಾವು ಜಿಗ್ಜಾಗ್ ಮೆಥಡಲ್ಲಿ ಬಂದರೂ ಸಹ ಈ ಲೈನ್ ಎಲ್ಲಿಂದ ಎಲ್ಲಿಗೆ ಹೋಗಿದೆ ಅಂತ ನಾವು ಗುರುತನ್ನು ಹಚ್ಚಬಹುದು. ಇಷ್ಟನ್ನು ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.